ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ದುರಂತ ಅನ್ಬೇಕು ಅಥವಾ ವಿಪರ್ಯಾಸ ಅನ್ಬೇಕು ಗೊತ್ತಿಲ್ಲ, ಪ್ರತಿ ವರ್ಷ ಹೆಚ್ಚಾಗಬೇಕಾಗಿದ್ದ ಸರ್ಕಾರಿ ಶಾಲೆಗಳ ನಂಬರ್ ಕಡಿಮೆಯಾಗ್ತಾನೆ ಇದೆ. ಇದರ ಮಧ್ಯೆ ಕಾಫಿನಾಡಿನ ಕುಗ್ರಾಮದಲ್ಲಿರುವ ಒಂದು ಸರ್ಕಾರಿ ಶಾಲೆಗೆ ಯಾವುದೇ ಕಾರಣಕ್ಕೂ ಬೀಗ ಬೀಳೋದಿಲ್ಲ. ಯಾಕೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಇದು ಚಿಕ್ಕಮಗಳೂರು ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿರುವ ಸಣ್ಣ ಸರ್ಕಾರಿ ಶಾಲೆ. ಈ ಊರಲ್ಲಿರೋದು 30 ಮನೆ. ಈ ಶಾಲೆಯಲ್ಲಿರೋದು 30 ಮಕ್ಕಳು. ಆದರೆ ಈ ಸರ್ಕಾರಿ ಶಾಲೆಯ ಟೀಚರ್ಸ್ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಂತ ಅಡಿಕೆ ತೋಟವನ್ನೇ ಬೆಳೆದಿದ್ದಾರೆ. ಸರ್ಕಾರ, NGOಗಳ ಸಹಾಯ, ಅನುದಾನ, ಸಹಕಾರ ಇಲ್ಲದೆ ಮಕ್ಕಳನ್ನ ವಿಮಾನಯಾನದ ಮೂಲಕ ಟೂರ್ ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಹಾಗೂ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಬೇಕಾಗುವ ಯಾವುದೇ ವಸ್ತುಗಳಿಗೆ ಬಿಸಿಯೂಟಕ್ಕೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಅಡಿಕೆ ತೋಟ ನಿರ್ಮಾಣ ಮಾಡಲಾಗಿದೆ. ಮೈದಾನದಲ್ಲಿ ಹಕ್ಕಿಗಳಂತೆ ಹಾರಾಡ್ತಾ ಇರೋ ಪುಟ್ಟ ಮಕ್ಕಳೇ ಈ ತೋಟದ ಮಾಲೀಕರು. ಇವರೇ ತಮ್ಮ ತೋಟದ ಗಿಡಗಳನ್ನ ಮಕ್ಕಳಂತೆ ಬೆಳೆಸಿದ್ದಾರೆ. ನಮ್ಮೂರ ಸ್ಕೂಲ್ನ ಅಭಿವೃದ್ಧಿ ಮಾಡೋಣ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾರೆ ಅಂತ ಗ್ರಾಮದ ಠಾಣಾ ಜಾಗವನ್ನ ಶಾಲೆ ಹೆಸರಿಗೆ ಮಾಡಿಸಿ ಶಿಕ್ಷಕರು ಹಾಗೂ STMC ಸದಸ್ಯರು ಮಕ್ಕಳಿಗಾಗಿ ತೋಟವನ್ನೇ ಬೆಳೆದಿದ್ದಾರೆ. ಸುಮಾರು 1 ಎಕರೆಯಲ್ಲಿ 312 ಅಡಿಕೆ ತೆಂಗು ಹಾಕಲಾಗಿದ್ದು 2.25 ವರ್ಷಕ್ಕೆ ಅಡಿಕೆ ಹೊಂಬಾಳೆ ಹೊಡೆದಿದೆ. 2 ವರ್ಷಗಳ ಬಳಿಕ ಪ್ರತಿ ವರ್ಷ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಈ ಶಾಲೆಗೆ ಬರಲಿದೆ. ಅಡಿಕೆ ನೆಟ್ಟ ಬಳಿಕ ಗ್ರಾಮಸ್ಥರೇ ತೋಟಕ್ಕೆ ನೀರಾಯಿಸಿ ಬೆಳೆಸಿಕೊಟ್ಟಿದ್ದಾರೆ. 1 ರಿಂದ 5ನೇ ತರಗತಿವರೆಗೆ ಇರೋ ಈ ಪ್ರಾಥಮಿಕ ಶಾಲೆಗೆ ಸೇರೋ ಮಕ್ಕಳಿಂದ 5ನೇ ತರಗತಿ ಮುಗಿಯೋವರೆಗೂ ಯಾವುದಕ್ಕೂ 1 ರೂಪಾಯಿ ಕೇಳಬಾರ್ದು. ಎಜುಕೇಶನ್, ಊಟ ಎಲ್ಲವನ್ನು ಖಾಸಗಿಯಂತೆ ಕ್ವಾಲಿಟಿಯಲ್ಲಿ ಕೊಡಬೇಕು ಅನ್ನೋದು ಇಲ್ಲಿನ ಶಿಕ್ಷಕರ ಆಸೆ. 30 ಮಕ್ಕಳಿರೋ ಈ ಶಾಲೆಯಲ್ಲಿ ಮಕ್ಕಳಿಗೆಂದೇ ಬೆಳೆದಿರೋ ತೋಟದ ಸುತ್ತಲೂ ಮಕ್ಕಳ ಹೆಸರಲ್ಲಿ ಒಂದೊಂದು ಹಣ್ಣಿನ ಗಿಡವನ್ನ ನೆಡಲಾಗಿದೆ. ಆ ಗಿಡಗಳನ್ನ ಮಕ್ಕಳೇ ನಿತ್ಯ ನೀರು ಹಾಕಿ ಪೋಷಣೆ ಮಾಡ್ತಿದ್ದಾರೆ. ಅಡಿಕೆ ತೋಟದ ನಿರ್ವಹಣೆಗೆ ಅಂತ ತೋಟದಲ್ಲಿ ಬೋರ್ ತೆಗೆಸಲಾಗಿದೆ. ಇನ್ನು ಈ ಶಾಲೆಯಲ್ಲಿ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟಕ್ಕೆ ಮಕ್ಕಳೇ ರಾಸಾಯನಿಕ ಮುಕ್ತ ತರಕಾರಿಯನ್ನ ಬೆಳೆದುಕೊಳ್ತಿದ್ದಾರೆ. ಇಲ್ಲಿನ ಶಿಕ್ಷಕ ಚಂದ್ರೇಗೌಡ ಹಾಗೂ ಶಿಕ್ಷಕಿ ಲಾವಣ್ಯ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಸಹಿತ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಮಕ್ಕಳ ಶ್ರೇಯಸ್ಸು ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಿಕ್ಷಕರಿಗೆ ಶಾಲೆಯ STMC ಹಾಗೂ ಗ್ರಾಮಸ್ಥರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಾಫಿನಾಡಲ್ಲಿ ಕಳೆದ 10 ವರ್ಷದಲ್ಲಿ 10 ಶಾಲೆಗಳಿಗೆ ಬೀಗ ಬಿದ್ದಿದೆ. ಆದರೆ ನಮ್ಮೂರ ಶಾಲೆಗೆ ಅಂತಹ ಪರಿಸ್ಥಿತಿ ಬರಬಾರದು ಅಂತ ಶಿಕ್ಷಕರು, STMC ಹಾಗೂ ಗ್ರಾಮಸ್ಥರು ಮಾಡ್ತಾ ಇರೋ ಈ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.